ರಾಜ್ಯದಲ್ಲಿ ಅನಧಿಕೃತವಾಗಿ ಬಿಪಿಎಲ್ ಕಾರ್ಡ್ ಅನ್ನು ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಅನ್ನಭಾಗ್ಯ ಯೋಜನೆಯಿಂದ 21,63,000 ಮಂದಿ ಔಟ್ ಆಗಿದ್ದಾರೆ. ಒಂದ್ ಕಡೆಯಲ್ಲಿ ಅನಧಿಕೃತವಾಗಿ ಬಿಪಿಎಲ್ ಕಾರ್ಡ್ ಅನ್ನು ಸಾಕಷ್ಟು ಜನ ಹೊಂದಿದ್ದಾರೆ ಎನ್ನುವಂತ ಆರೋಪ. ರಾಜ್ಯದಲ್ಲಿ 7.7 ಲಕ್ಷ ಸಂಶಯಾಸ್ಪದ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಇರೋದು ಪತ್ತೆಯಾಗಿದೆ. ಕುಟುಂಬ ತಂತ್ರಾಂಶದಲ್ಲೂ ಕೂಡ 13.8 ಲಕ್ಷ ಅನರ್ಹ ಪಡಿತರರು ಇದ್ದಾರೆ. ಪರಿಷ್ಕರಣೆಯಿಂದ ಬೊಕ್ಕಸಕ್ಕೆ ಮಾಸಿಕವಾಗಿ 25 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. 4.65 ಕೋಟಿ ಪೈಕಿ 21.64 ಲಕ್ಷ ಫಲಾನುಭವಿಗಳು ಅರ್ಹರು ಅಂತ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಸರ್ಕಾರದ ಪರಿಶೀಲನೆ ವೇಳೆ ಈ ಮಾಹಿತಿಗಳು ಸಿಕ್ಕಿದೆ. ದೊಡ್ಡ ಮಟ್ಟದ ಆರೋಪ ಅಂತ ಹೇಳಿದ್ರೆ ಸಾಕಷ್ಟು ಜನ ಅನಧಿಕೃತವಾಗಿ ಬಿಪಿಎಲ್ ಕಾರ್ಡುಗಳನ್ನು ಹೊಂದಿದ್ದಾರೆ. ಅದರಲ್ಲಿ ಶ್ರೀಮಂತರು ಕೂಡ ಇದ್ದಾರೆ. ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಇರೋರು ಕೂಡ ಅನಧಿಕೃತವಾಗಿ ಬಿಪಿಎಲ್ ಕಾರ್ಡುಗಳನ್ನು ಹೊಂದಿದ್ದಾರೆ. ಅದನ್ನು ಕ್ಯಾನ್ಸಲ್ ಮಾಡಬೇಕು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬರ್ತಾ ಇತ್ತು. ಈ ಸಂಬಂಧ ಪರಿಷ್ಕರಣೆ ಅಗತ್ಯ ಅಂತ ಹೇಳಲಾಗ್ತಾ ಇತ್ತು. ಸದ್ಯ ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ. ಅನ್ನಭಾಗ್ಯ ಯೋಜನೆಯಿಂದ 21,63,000 ಮಂದಿ ಔಟ್ ಆಗುವಂಥ ಸಾಧ್ಯತೆಗಳು, ಅವರನ್ನು ತೆಗೆದುಹಾಕುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪರಿಷ್ಕರಣೆಯಿಂದ ಸರ್ಕಾರಕ್ಕೆ 25 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾದರೆ ಸಾಕಷ್ಟು ಲೆಕ್ಕಾಚಾರಗಳು ಇಲ್ಲಿ ಸರ್ಕಾರ ಹಾಕ್ಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಈ ಹಿಂದೆಯೂ ಕೂಡ ಕೇಳಿ ಬರ್ತಾ ಇತ್ತು ದೊಡ್ಡ ಮಟ್ಟದ ಆರೋಪ, ಏನು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಆಗಬೇಕು, ಇದರಲ್ಲಿ ಸರ್ಕಾರಿ ಉದ್ಯೋಗ ಮಾಡೋರು ಕೂಡ ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ದಾರೆ, ಹಾಗೇನೆ ಶ್ರೀಮಂತರು ಕೂಡ ಬಿಪಿಎಲ್ ಕಾರ್ಡುಗಳನ್ನು ಹೊಂದಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಸರ್ಕಾರದ ಪರಿಶೀಲನೆ ವೇಳೆ ಯಾವೆಲ್ಲ ವಿಚಾರಗಳು ಗೊತ್ತಾಗಿದೆ? ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರದಿಂದ 2 ಬಾರಿ ಪರಿಷ್ಕರಣೆ ಮಾಡಲಾಯಿತು. ಈ ವೇಳೆ ಕೆಲವರನ್ನ ಕೈ ಬಿಡ್ತಕ್ಕಂಥ ಒಂದು ಕೆಲಸ ನಡೀತು. ಆದ್ರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಪರಿಷ್ಕರಣೆ ಮತ್ತೆ ಅವರು ಪತ್ತೆ ಹಚ್ಚಿರ್ತಕ್ಕಂಥ ಒಂದು ಕೆಲಸ ಏನಿದೆ, ಇದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರವನ್ನೇ ಬೆಚ್ಚಿ ಬೀಳಿಸ್ತಕ್ಕಂಥ ಒಂದು ರಿಪೋರ್ಟ್ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಸುಮಾರು 21,63,000 ಏನಿದ್ದಾರೆ ಇವರು ಶಂಕಾಸ್ಪದವಾದಂತ ಅನ್ನಭಾಗ್ಯ ಫಲಾನುಭವಿಗಳು ಅನ್ನೋ ಒಂದು ವರದಿಯನ್ನ ಈಗ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯದಲ್ಲಿ ಏನಾದ್ರೂ ಮತ್ತೆ ಸರ್ಕಾರ ಏನಾದ್ರೂ ಈ ತರದೊಂದು ಪರಿಷ್ಕರಣೆಯನ್ನ ಮತ್ತೆ ಕೈಗೆತ್ಕೊಂಡ್ರೆ, ಅಂದ್ರೆ ಕೇಂದ್ರ ಸರ್ಕಾರದ ಒಂದು ರಿಪೋರ್ಟ್ ಅನ್ನ ಆಧಾರವಾಗಿಟ್ಕೊಂಡು ರಾಜ್ಯ ಸರ್ಕಾರ ಮತ್ತೆ ಪರಿಷ್ಕರಣೆಗಿಳಿದ್ರೆ ಸುಮಾರು ಒಂದು 21,63,000 ಮಂದಿ ಏನು ಅನಧಿಕೃತವಾಗಿ ಅನ್ನಭಾಗ್ಯ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ, ಅದನ್ನ ಒಂದು ತಪ್ಪಿಸ್ತಕ್ಕಂಥ ಒಂದು ಕೆಲಸನೂ ಕೂಡ ಆಗ್ಬಹುದು. ಜೊತೆಗೆ ಇದು ಕುಟುಂಬ ತಂತ್ರಾಂಶದಲ್ಲೂ ಕೂಡ ಬಯಲಾಗಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಪರಿಷ್ಕರಣೆ ಯಾವ ಆಧಾರದಲ್ಲಿ ಮಾಡ್ತೋ ಅಥವಾ ಕೇಂದ್ರ ಸರ್ಕಾರ ಯಾವ ಆಧಾರದಲ್ಲಿ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈಗ ಬಂದಿರತಕ್ಕಂಥ ವರದಿ ಪ್ರಕಾರ ಸುಮಾರು ರಾಜ್ಯಕ್ಕೂ ಕೂಡ ಪ್ರತಿ ಒಂದು ತಿಂಗಳು ಸುಮಾರು ಒಂದು 8,000 ಕೋಟಿಯಷ್ಟು ಉಳಿತಾಯ ಆಗ್ತಕ್ಕಂಥ ಒಂದು ಪರಿಷ್ಕರಣೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ. ಹಾಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಬಹಳಷ್ಟು ಅನ್ನಭಾಗ್ಯ ಯೋಜನೆ ಅಕ್ಕಿ ಬರುತ್ತೆ, ಬೇರೆ ಬೇರೆ ಪರಿಹಾರ ಬರುತ್ತೆ. ಅದರಲ್ಲಿ ಸುಮಾರು ಒಂದು 20,000 ಕೋಟಿಯಷ್ಟು ಪ್ರತಿ ತಿಂಗಳು ಉಳಿತಾಯ ಆಗ್ತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಈಗ ಬಂದಿರತಕ್ಕಂಥ ಒಂದು ವರದಿ ಪ್ರಕಾರ ಸುಮಾರು PM ಕಿಸಾನ್ ಅಡಿ ಹೆಚ್ಚು ಭೂಮಿ ಹೊಂದಿರ್ತಾರೆ, ಅವರು ಸುಮಾರು 34,700 ಹತ್ತಿದ್ದಾರೆ. ಹಾಗೆ 1,20,000ಕ್ಕೂ ಹೆಚ್ಚು ಒಂದು ವಾರ್ಷಿಕ ವರಮಾನ ಏನಿರ್ತಾರೆ ಅವರು 5,80,000 ಫಲಾನುಭವಿಗಳು ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆದಾಯದ ಮಿತಿಗಿಂತ ಹೆಚ್ಚಾಗಿರ್ತಕ್ಕಂಥವ್ರು, ಹಾಗೆ ವಾಹನ ದ್ವಿಚಕ್ರ ವಾಹನಗಳನ್ನ ಇಟ್ಕೊಂಡಂತವ್ರು, ಹಾಗೆ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಖಾಸಗಿ ಒಂದು ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಆಗಿರ್ತಕ್ಕಂಥವ್ರು, ಇಂಥವ್ರನ್ನ ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸವನ್ನ ಈಗ ಕೇಂದ್ರ ಸರ್ಕಾರ ಶಂಕಾಸ್ಪದ ಒಂದು ಫಲಾನುಭವಿಗಳ ಲಿಸ್ಟ್ ಅಲ್ಲಿ ಸೇರಿಸಿದೆ. ಆದ್ರೆ ಈಗ ರಾಜ್ಯ ಸರ್ಕಾರದ್ದು ಕೂಡ ಆ ಲಿಸ್ಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಕೇಂದ್ರ ಸರ್ಕಾರದ ಒಂದು ಲಿಸ್ಟ್ ಅನ್ನ ಮಾನದಂಡವಾಗಿ ಇಟ್ಕೊಂಡು ಈಗ ರಾಜ್ಯದಲ್ಲೂ ಕೂಡ. ಎಸ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.